ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡಲೇಬೇಕಾದ ವ್ರತ ಇದು. ಯಾಕಂದರೆ ಗಂಡನ ಆಯುಷ್ಯಕ್ಕಾಗಿ ಗಂಡನ ಜಾತಕದಲ್ಲಿ ಏನೇ ಕಂಟಕಗಳಿದ್ದರೂ ಕಳೆಯುವಂಥ ಶಕ್ತಿ ಈ ವ್ರತಕ್ಕೆ ಇದೆ. ಆ ವ್ರತವೇ ಪತಿ ಸಂಜೀವಿನಿ ವ್ರತ, ಭೀಮೇಶ್ವರ ವ್ರತ, ಜ್ಯೋತಿರ್ಸ್ತಂಭ ವ್ರತ ಎಂದು ಪ್ರಸಿದ್ಧವಾಗಿರುವ ಇದು ಆಷಾಢ ಬಹುಳ ಅಮಾವಾಸ್ಯೆ ದಿನ ಮದುವೆಯಾಗದಿರುವ ಮತ್ತು ಮದುವೆಯಾದ ಹೆಣ್ಣು ಮಕ್ಕಳಿಂದಲೂ ಸಹ ಮಾಡಬಹುದು. ಮದುವೆಯಾಗದ ಹೆಣ್ಣು ಮಕ್ಕಳು ಮಾಡಿದರೆ ಮುಂದೆ ಅವರಿಗೆ ಒಳ್ಳೆಯ ಸಂಸ್ಕಾರವಂತ ಹಾಗೂ ಆಯುಷ್ಯುಳ್ಳ ಗಂಡನನ್ನು ಪಡೆಯುತ್ತಾರೆ. ಮದುವೆಯಾಗಿರುವ ಹೆಣ್ಣು ಮಕ್ಕಳು ಮಾಡಿದರೆ ಗಂಡನಿಗೆ ಏನೇ ಕಂಟಕಗಳಿದ್ದರೂ ಅದನ್ನು ದೂರ ಮಾಡಿ ಆಯುಷ್ ವೃದ್ಧಿಯಾಗುತ್ತದೆ. ಅಮಾವಾಸ್ಯೆ ತಿಥಿಯು ಇದೇ ಆಗಸ್ಟ್ 12ನೇ ತಾರೀಕು ಬುಧವಾರ ಪುಷ್ಯ ನಕ್ಷತ್ರದಲ್ಲಿ ನಮಗೆ ಅಮಾವಾಸ್ಯೆ ಇದೆ. ಆ ದಿನ ನಾವು ಈ ವ್ರತ ಮಾಡಬೇಕಾಗುತ್ತದೆ. ಅಮಾವಾಸ್ಯೆ ದಿನ ತಲೆ ಸ್ನಾನ ಮಾಡಬಾರದು. ಆದರೆ ಮುತ್ತೈದೆತನ ಭಾಗ್ಯಕ್ಕಾಗಿ ವಿಶೇಷ ವ್ರತಗಳನ್ನು ಮಾಡಿದಾಗ ತಿಥಿಗಳನ್ನು ನೋಡದೆ ನಾವು ಅಮಾವಾಸ್ಯೆ ಆದರೂ ನಾವು ಎಣ್ಣೆ ಹಚ್ಚಿಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ಆ ದಿನದ ಶುಭ ಮುಹೂರ್ತ ಅಂದರೆ ಪೂಜಾ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. 4:31ರಿಂದ 5:19ವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಅಷ್ಟು ಬೇಗ ಆಗಲ್ಲ ಅನ್ನೋರಿಗೆ 6 ಗಂಟೆಯಿಂದ 9:30ವರೆಗೂ ತುಂಬ ಒಳ್ಳೆಯ ಮುಹೂರ್ತ ಇದೆ. ಆ ಟೈಮಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ. ಈ ವ್ರತಕ್ಕೆ ಏನೇನು ಬೇಕು ಪೂಜೆ ಮಾಡೋದಕ್ಕೆ ಅಂತ ತಿಳಿಸ್ತೀನಿ ನೋಡಿ. ಶಿವಪಾರ್ವತಿ ಫೋಟೋ, ಅರಿಶಿನ ಕುಂಕುಮ, ಅಕ್ಷತೆ ಕಾಳು ಮಾಡೋದು ಹೇಗೆ ಅಂತ ನಾನು ಬೇಕಾದ್ರೆ ಒಂದು ಡೆಮೋನು ತೋರಿಸ್ತೀನಿ. ಅದು ಏನಿಲ್ಲ, ತುಪ್ಪ ಮತ್ತು ಒಂದು ಸ್ವಲ್ಪ ಮುರಿದೇ ಇರತಕ್ಕಂಥ ಅಕ್ಕಿನೂ ಸೇರಿಸ್ಬೇಕು. ಮುಂದೆ ವಿಡಿಯೋದಲ್ಲಿ ನೀಟಾಗಿ ಅಂತ ತೋರಿಸ್ತೀನಿ. ಮತ್ತು ತಿಲಾಕ್ಷತೆಗೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಬಿಳಿ ಎಳ್ಳು ಇಷ್ಟು 5 ಥರದ್ದು ಬೇಳೆನ ಸೇರಿಸಿ ಇಟ್ಕೊಂಡಿರ್ತೀವಿ. ಶಿವನಿಗೆ ತುಂಬ ಶ್ರೇಷ್ಠ ಅದು. ಗಣೇಶ ಮೂರ್ತಿ ಬೇಕು ನಮಗೆ ಪೂಜೆಗೆ. ಬಿಳಿ ಹೂವು, ಸೇವಂತಿಗೆ, ಗರಿಕೆ, ಬಿಲ್ಪತ್ರೆ, ತುಂಬೆ ಹೂವು, ಕೆಂಪು ಹೂವು ಗಣೇಶನಿಗೆ ಇಷ್ಟ. ಇಷ್ಟು ಜೋಡಿಸ್ಕೊಂಡಿರಿ. ನನ್ನ ಹತ್ರ ಈಗ ಡೆಮೋಗೋಸ್ಕರ ಇಷ್ಟೇ ಇದೆ, ತರಬೇಕು ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರ ಗಣೇಶನಿಗೆ 21 ಮತ್ತು 2 +2 ಮತ್ತು ಶಿವಪಾರ್ವತಿಗೆ 20 +2 ಜೋಡಿಸ್ಕೊಳ್ಳಿರಿ. ನಾನೀಗ ನಮ್ಮ ಮನೇಲಿ ಜಾಸ್ತಿ ಆಗಿದೆ ಮಾಡಬೇಕು, ಹಂಗಾಗಿ ಸ್ವಲ್ಪನೇ ಇಟ್ಕೊಂಡು ಪೂಜೆಗಷ್ಟೇ ತೋರಿಸ್ತಾ ಇದ್ದೀನಿ ಈ ಗೆಜ್ಜೆ ವಸ್ತ್ರ ಎಲ್ಲನೂ. ನೀವು ಫೋಟೋಕ್ಕೂ ಏರಿಸ್ರಿ, ಗಣೇಶನಿಗೂ ಏರಿಸಿ ಮತ್ತು ದೀಪಕ್ಕೆ ಸಹ ಏರಿಸಿ. ಮತ್ತು 2 ದೀಪದ ಕಂಬಗಳು ಅಂದರೆ ಜ್ಯೋತಿ ಸ್ತಂಭ ವ್ರತ ಅಂತಲೇ ಇದಲ್ವ, ಹಂಗಾಗಿ 2 ದೀಪ ಮತ್ತು ಇನ್ನೊಂದೆರಡು ಪೂಜೆ ಮಾಡೋದಕ್ಕೆ ದೀಪಗಳು ಮತ್ತು 2 ತುಪ್ಪದ ಬತ್ತಿ ಧೂಪ ಇಟ್ಕೊಳ್ಳಿ. ತಾಂಬೂಲ, ದಕ್ಷಿಣೆ ಮತ್ತು ಇವಾಗ ಸುಮ್ಮನೆ ಡೆಮೋಗೋಸ್ಕರ ಒಂದು ಮಾವಿನ ಹಣ್ಣು, ಬೆಲ್ಲ ಇಟ್ಕೊಂಡಿದ್ದೀನಿ ಗಣೇಶನ ನೈವೇದ್ಯಕ್ಕೆ. ಮತ್ತು 2 ಪಂಚಪಾತ್ರೆಯಲ್ಲಿ ನೀರು, ಸಂಕಲ್ಪಕ್ಕೊಂದು ಪೂಜೆಗೊಂದು ಇಟ್ಕೋಬೇಕು. ಸಪ್ರೇಟಾಗಿ ಇಟ್ಕೋಬೇಕು. 9 ಎಳೆಯ 9 ಗಂಟಿನ ದಾರವನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಮಣೆ ಮೇಲೆ ರಂಗೋಲಿ ಹಾಕ್ಕೊಂಡು ರಂಗೋಲಿ ಶಿವಪಾರ್ವತಿ ಫೋಟೋ ಇಟ್ಟು 2 ದೀಪವನ್ನು ಹಚ್ಚಿಟ್ಟಿರಿ. ಅದಕ್ಕಿಂತ ಮುಂಚೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಾವು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳ ಪ್ರಾರ್ಥನೆ ಆದಮೇಲೆ ತಂದೆ ತಾಯಿ ಗ್ರಾಮ ದೇವತೆ ಕುಲದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ದೀಪ ಬೆಳಗಿಸ್ಕೊಳ್ಳಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಅಕ್ಷತೆಗಳು, ಹೂವು, ಅರಿಶಿನ ಕುಂಕುಮ ದೀಪಕ್ಕೆ ಇಳಿಸಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ತಟ್ಟೆ ಒಂದು ಜೋಡಿಸ್ಕೊಂಡಿರ್ತೀರಲ್ಲ, ತಟ್ಟೆಯಲ್ಲಿ ಅಕ್ಕಿಯನ್ನು ಒಂದು ಹಾಕಿ ಅದ್ರ ಮೇಲೆ ಕೆಂಪು ಅಕ್ಷತೆಯನ್ನು ಹಾಕಿ ಮೊದಲಿಗೆ ದೀಪಗಳನ್ನು ಮುಂಚೆ ಬೆಳಗಿಸಿ ಆಮೇಲೆ ಮೊದಲನಿಗೆ ಫಸ್ಟು ಬಲಗಡೆ ಅಂದರೆ ದೇವರ ಬಲಭಾಗದಲ್ಲಿ ಫಸ್ಟು ದೀಪವನ್ನು ಇಡಿ. ಮೊದಲನೇ ದೀಪವನ್ನು ಬಲಗಡೆನೇ ಇಡಬೇಕು. ಆಮೇಲೆ ಇನ್ನೊಂದು ದೀಪವನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಯಾವುದೇ ರೀತಿ ಬೀಳೋದು ಈ ಥರದ್ದೇನೂ ಆಗಬಾರ್ದು. ಹಾಗೆ 9 ಎಳೆಯ 9 ಗಂಟಿನ ದಾರವನ್ನು ದೇವರ ಬಲಭಾಗದಲ್ಲಿ ಇಡಿ. ಮೊದಲಿಗೆ ಆಚಮನ ಮಾಡ್ಕೊಳ್ಳೋಣ. 3 ಸಾರಿ ನಾಮಗಳನ್ನ ಹೇಳ್ಕೊಂಡು ನೀರು ಕುಡೀರಿ. 4ನೇ ಬಾರಿ ಕೈ ತೊಳೆದು ಕೆಳಗೆ ಬಿಟ್ಟು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ನೋಡಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ. ಕೈ ತೊಳೆದು ಕೆಳಗೆ ಬಿಡಿ. ಈ ಕೈ ಮುಗಿದು ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಈಗ ಭೂತೋಚ್ಚಾಟನ. ಅಕ್ಷತೆ ಕಾಳು ತೊಗೊಂಡು ವಾಸನೆ ನೋಡಿ
ಉತ್ತಿಷ್ಟಂತು ಭೂತ ಪಿಶಾಚ ಏತೆ ಭೂಮಿ ಬಾರಕ ಏತೇಷ ಮಾ ವಿರೋಧೇನ ಬ್ರಹ್ಮ ಕರ್ಮ ಸಮರವೇ ಅಂತ ಹೇಳ್ಕೊಂಡು ಎಡಗಡೆ ಹಾಕಿ ಅಕ್ಷತೆ ಕಾಳನ್ನ ಹಾಗೆ 3 ಬಾರಿ ಪ್ರಾಣಾಯಾಮ ಮಾಡಬೇಕು. ಪೂರಕಂ ಕುಂಭಕಂ ಚೈವ ರೇಚಕಂ ತದನಂತರಂ ಪ್ರಾಣಾಯಾಮಮಿದಂ ಪ್ರೋಕ್ತಂ ಸರ್ವದೇವಂ ನಮಸ್ಕೃತಂ ಅಂತೇಳಿ 3 ಬಾರಿ ಉಸಿರು ತೆಗೆದು ಉಸಿರನ್ನ ಬಿಡಿ. ಈ ಶ್ಲೋಕ ಹೇಳ್ಕೊಂಡು ಕೇಳಿ ನೀವು ಇದು ಮಾಡಿದ್ರು ಆಯಿತು. ಈಗ ಸಂಕಲ್ಪಕ್ಕೆ ಹೂವು, ಅಕ್ಷತೆ ಕಾಳು, 1 ನಾಣ್ಯ, 1 ಅಡಿಕೆ ಬೆಟ್ಟ ಇಟ್ಕೊಂಡು ಬಲ ತೊಡೆಯ ಮೇಲೆ ಬಲಗೈಯನ್ನು ಇಟ್ಟು ಅದರ ಮೇಲೆ ಎಡಗೈಯಿಂದ ಮುಚ್ಚಿ ಈ ಸಂಕಲ್ಪವನ್ನು ಹೇಳಬೇಕು ಸ್ನೇಹಿತರೆ. ಸಂಕಲ್ಪ ಹೇಳ್ತೀನಿ ನೋಡಿ. ಶುಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಬ್ಧೆ ಶ್ವೇತವರಹ ಕಲ್ಪೆ ವೈವತ್ಸವರ್ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೆ ಜಂಬುದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿ ತೀರೆ ಶಾಲಿವಾಹನ ಶಕೆ ಬೌದ್ಧವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಂದ್ರಮಾನೇನ ಪರಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯತಿಥೋ ಪುಷ್ಯ ನಕ್ಷತ್ರೆ ವ್ಯತಿಪಾತ ಯೋಗ ಚತುಸ್ಮಾತ್ಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭತಿಥೋ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಪತಿ ಸಂಜೀವನ ದ್ವಾರ ಯಾವಜ್ಜೀವ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂತಾನ ಸೌಖ್ಯಾಭಿವೃದ್ಧ್ಯರ್ಥಂ ಭೀಮೇಶ್ವರ ಅಮಾವಾಸ್ಯ ಪ್ರಯುಕ್ತ ಶ್ರೀ ಉಮಾಮಹೇಶ್ವರ ಪೂಜಂ ಕರಿಷೆ ತದಂಗ ಕಲಶ ಪೂಜಂ ಕರಿಷೆ ಅದೋ ನಿರ್ವಿಘ್ನದ ಸಿದ್ಧಾರ್ಥಂ ಮಹಾಗಣಪತಿ ಪೂಜಂ ಕರಿಷೆ. ನೀವು ಹಿಡ್ದಿರ್ತಕ್ಕಂಥ ಅಕ್ಷತೆ ಹೂಗೆ ಉದ್ಧರಣೆಯಿಂದ ನೀರು ಹಾಕ್ಕೊಂಡು ಬಿಡಿ. ಈಗ ಗಂಟೆ ಪೂಜೆ ಮಾಡ್ಕೊಳ್ಳಿ. 1 ಹೂವು ಅಕ್ಷತೆ ಕಾಳು ಇಟ್ಕೊಂಡು ಗಂಟನಾದ ಮಾಡ್ಕೊಳ್ಳಿ. ಗಂಟೆನ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಕಲಶ ಪೂಜೆ ಅಂದರೆ ನೀವು ಪಂಚಪಾತ್ರೆಯಲ್ಲಿ ನೀರು ಇಟ್ಕೊಂಡಿರ್ತೀರಲ್ಲ ದೇವರಿಗೆ ಅಂತ, ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಮತ್ತು 1 ಹೂವು ಅದರೊಳಗೆ ಹಾಕ್ಬಿಟ್ಟು ಬಲೆಗೆ ಫಸ್ಟ್ ಮುಚ್ಚಿ ಅದರ ಮೇಲೆ ಎಡಗೈ ಇಟ್ಕೊಂಡು ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಆಮೇಲೆ ಅರ್ತಕ್ಕಂಥ ನೀರನ್ನ ಎಲ್ಲ ಪೂಜೆ ನೀವೇನೇನು ಸಾಮಾನು ಇಟ್ಕೊಂಡಿರ್ತಾರೆ ಅದೆಲ್ಲ ಪ್ರೋಕ್ಷಣೆ ಮಾಡಿ. ಮೊದಲನೇ ಪೂಜೆ ಗಣೇಶನಿಗೆ ಅಲ್ವಾ, ಹಾಗಾಗಿ ಗಣೇಶನಿಗೆ ಪ್ರತಿಯೊಂದು ಪೂಜೆಯನ್ನು ಮಾಡಿ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಿ. ಅನಾಯ ಯಥಾಶಕ್ತಿ ಪೂಜಾಯ ಚ ಶ್ರೀ ಮಹಾಗಣಪತಿ ದೇವತಾ ಸುಪ್ರಸನ್ನ ಸುಪ್ರೀತ ವರದೋ ಭವತ್ತು ಅಂತೇಳ್ಬಿಟ್ಟು ಗಣೇಶನ ಹತ್ರ 1 ಹೂವು ತೊಗೊಂಡು ಮುಡ್ಕೊಂಡು ಪೂಜೆಯನ್ನು ಮುಂದುವರಿಸಿ ಪೀಠ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಶ್ರೀ ಉಮಾಮಹೇಶ್ವರಾಭ್ಯೋ ನಮಃ ಆಹ್ವಾನಂ ಸಮರ್ಪಯಾಮಿ ಆಹ್ವಾನಾರ್ಥೆ ಅಕ್ಷತೆ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಂ ಸಮರ್ಪಯಾಮಿ ಶ್ರೀ ರುದ್ರಾಯ ನಮಃ ಪಾದ್ಯಂ ಸಮರ್ಪಯಾಮಿ ಭೀಮಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಘೋರಾಯ ನಮಃ ಆಚಮನಂ ಸಮರ್ಪಯಾಮಿ ಅಂತ ನೀರನ್ನ 1 ಹೂವು ತೊಗೊಂಡು ನೀರನ್ನ ಪ್ರೋಕ್ಷಣೆ ಮಾಡಿ. ಶಿವಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ ಅಂದರೆ 1 ಬಾಳೆಹಣ್ಣಲ್ಲಿ ಜೇನುತುಪ್ಪ ಅದ್ದಿ ಬಲಗಡೆ ದೇವ್ರ ಬಲಗಡೆ ಇಡಿ ಮಧುಪರ್ಕ ಅದು. ಓಂ ಶಂಭವೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಪಂಚಾಮೃತ ನೀವು ತೊಗೊಂಡು ಪ್ರೋಕ್ಷಣೆ ಮಾಡಿ ಹೂವಿಂದ. ಸ್ನಾನವೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ನೀರು ಶುದ್ಧೋದಕ ಅಂದರೆ ಒಳ್ಳೆ ನೀರು ಮತ್ತು ಶುದ್ಧ ಜಲವನ್ನು ತೊಗೊಂಡು ಪ್ರೋಕ್ಷಣೆ ಮಾಡಿ. ಕಾಲಾಧರಾಯ ನಮಃ ವಸ್ತ್ರ ಯಜ್ಞಂ ಸಮರ್ಪಯಾಮಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ದೇವರಿಗೆ. ಯಜ್ಞಪ್ರಿಯಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ ಅಕ್ಷತೆ ಕಳಾಕಿ. ಗಂಗಾಧರಾಯ ನಮಃ ಗಂಧಂ ಸಮರ್ಪಯಾಮಿ ಗಂಧವನ್ನು ಲೇಪನ ಮಾಡಿ ಅಕ್ಷತೆ ಸಮರ್ಪಯಾಮಿ ಅಕ್ಷತೆ ಹಾಕಿ. ಆಭರಣಂ ಸಮರ್ಪಯಾಮಿಗೆ ಅಕ್ಷತೆ ಕಾಳಾಕಿ. ವಿಭೂತಿ ತುಂಬ ಶ್ರೇಷ್ಠ ಅಲ್ವಾ ಶಿವಪ್ಪನಿಗೆ, ಭಸ್ಮವನ್ನು ಸಹ ಸಮರ್ಪಣೆ ಮಾಡಿ. ಪುಷ್ಪಂ ಸಮರ್ಪಯಾಮಿ ಹೂವನ್ನು ಏರಿಸಿ. ಹರಿದ್ರ ಚೂರ್ಣಂ ಸಮರ್ಪಯಾಮಿ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಸಿಂಧೂರ ಚೂರ್ಣಂ ಸಮರ್ಪಯಾಮಿ ಅರಿಶಿನ ಕುಂಕುಮ ಸಿಂಧೂರ ಮತ್ತು ಶ್ರೀ ಸರ್ವಮಂಗಳ ನಮಃ ಸಕಲ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ತಿಲಾಕ್ಷತೆ ಮತ್ತು ಪುಷ್ಪಗಳಿಂದ ಶಿವನ ಪೂಜೆ ಮಾಡೋದು. ಓಂ ಶಶಿಶೇಖರಾಯ ನಮಃ ಓಂ ಶಿವಾಯ ನಮಃ ಓಂ ಭವಾಯ ನಮಃ ಕಪರ್ದಿನೇ ನಮಃ ಓಂ ಶೂಲಪಾಣೇ ನಮಃ ಓಂ ಶಿಪಿವಿಷ್ಣಾಯ ನಮಃ ಓಂ ಕಟ್ಟಾಂಗಿನೇ ನಮಃ ಓಂ ವೇದವೇದ್ಯಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಸದಾಶಿವಾಯ ನಮಃ ಓಂ ತ್ರಿಪುರಾಗ್ನಾಯ ನಮಃ ಓಂ ಕರುಣಾಸಾಗರಾಯ ನಮಃ ಓಂ ಕಲಿದೋಷಹರಾಯ ನಮಃ ಓಂ ಶ್ರೀ ಉಮಾಮಹೇಶ್ವರಾಭ್ಯೋ ನಮಃ ಇತಿ ನಾಮ ಪೂಜಂ ಸಮರ್ಪಯಾಮಿ ಅಂತ. ಈಗ ದೋರ ಗ್ರಂಥಿ ಪೂಜೆ. ನೀವು ದಾರ ಇಟ್ಕೊಂಡಿರ್ತಿಲ್ಲ ಅಕ್ಷತೆ ಕಾಳು ಹಾಕ್ತಾ ಹೋಗಿ. ಓಂ ಭವಾಯ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ ಓಂ ಶಿವಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ ಓಂ ರುದ್ರಾಯ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ ಓಂ ಪಶುಪತಯೇ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ ಓಂ ಉಗ್ರಾಯ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ ಓಂ ಮಹೇಶ್ವರಾಯ ನಮಃ ಷಷ್ಠಮ ಗ್ರಂಥಿಂ ಪೂಜಯಾಮಿ ಓಂ ಭೀಮಾಯ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ ಓಂ ಈಶ್ವರಾಯ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ ಓಂ ಉಮಾಮಹೇಶ್ವರಾಯ ನಮಃ ನವಮ ಗ್ರಂಥಿಂ ಪೂಜಯಾಮಿ ದೋರ ಗ್ರಂಥಿ ಪೂಜಂ ಸಮರ್ಪಯಾಮಿ.
ಮತ್ತು ಶಿವನಿಗೆ ಅಕ್ಷತೆ ಮತ್ತು ಹೂಗಳಿಂದ ಅರ್ಚನೆ ಮಾಡಿ 108 ನಾಮಗಳನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಅರ್ಚನೆ ಮಾಡ್ಕೊಳ್ಳಿ. ತದನಂತರ ಧೂಪ ದೀಪ ನೈವೇದ್ಯ ಮಾಡಿ, ಧೂಪ ದೀಪ ನೈವೇದ್ಯ ಆದ ನಂತರ ಹಾಗೆ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಒಂದು ಉದ್ದರಣೆ ನೀರು ತೋರಿಸಿ ಪ್ಲೇಟಿಗೆ ಬಿಡಿ. ಶ್ರೀ ಉಮಾಮಹೇಶ್ವರಾಭ್ಯೋ ನಮಃ ತಾಂಬೂಲಂ ಸಮರ್ಪಯಾಮಿ. ನೀವು ತಾಂಬೂಲ ದಕ್ಷಿಣೆ ಇಟ್ಕೊಂಡಿರ್ತೀರಲ್ಲ ಅದನ್ನು ಸಮರ್ಪಣೆ ಮಾಡಿ. ನಂತರ ನೀರಾಜನ ಮಾಡಿ ಆರತಿ ಮಾಡಿ, ನಿಮ್ಗೆ ಬರ್ತಕ್ಕಂಥ ಒಂದು ಹಾಡು ಹೇಳಿ ಆರತಿ ಮಾಡಿ, ಮಂತ್ರ ಪುಷ್ಪ ಸಮರ್ಪಣೆ ಮಾಡಿ, ಅಕ್ಷತೆಗಳು ಹೂವು ಏರಿಸಿ, ಆಮೇಲೆ ಅಷ್ಟಮೂರ್ತಿ ನಮಃ ಪ್ರದಕ್ಷಿಣೆ ಸಮರ್ಪಯಾಮಿ ಅಂದರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ನಾವು ಇಟ್ಟಿರ್ತಕ್ಕಂಥ ದಾರಕ್ಕೆ ನಮಸ್ಕಾರ ಮಾಡಿಕೊಂಡು ಮೃತ್ಯುಂಜಯ ನಮಸ್ತುಭ್ಯಂ ತ್ವಾಮೇವ ಸೂತ್ರಧಾರಣತ್ ಸೌಭಾಗ್ಯಂ ಧನಧಾನ್ಯಂ ಚ ಪುತ್ರವೃದ್ಧಿಂ ಸದಾ ಕುರು ಶಿವಸೂತ್ರಮಿದಂ ದೇವ ವಟತ್ವಕ್ನವ ತಂತುಬಿ ಪದ್ನಾಮಿ ದಕ್ಷಿಣೆ ಹಸ್ತೆ ವ್ರತಾಚರಣ ಕಂಕಣಂ ಇತಿ ದೋರಣ ಬಂಧನಂ ಅಂತ ಹೇಳ್ಕೊಂಡು ಆ ದಾರವನ್ನು ನಿಮ್ಮ ಗಂಡನ ಹತ್ರ ಆದರೂ ಕಟ್ಸ್ಕೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿ ಹಿರಿಯ ಮುತ್ತೈದರಿದ್ದರೆ ಅವ್ರ ಹತ್ರ ಸಹ ಕಟ್ಸ್ಕೋಬೋದು ಈ ದಾರವನ್ನು. ಪೂಜೆಯ ನಂತರ ಉಪಾಯನ ದಾನ ಕೊಡಬೇಕು. ಉಪಾಯನ ದಾನ ಅಂದರೆ ಅಕ್ಕಿ, 2 ತೆಂಗಿನಕಾಯಿ ಮತ್ತು ಹಣ್ಣು, ಒಂದು 5 ಥರದ್ದು ಹಣ್ಣು, ವೀಳ್ಯದೆಲೆ, ಅಡಿಕೆ ಮತ್ತು ದಕ್ಷಿಣೆ ಇಟ್ಟು ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಇದು ಮುಂಚೆ ಫಸ್ಟು ದೇವರ ಪೂಜೆ ಆದಮೇಲೆ ಬಲಗಡೆ ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ನೀವು ಬ್ರಾಹ್ಮಣರಿಗೆ ದಾನ ನೀಡಿ, ತುಂಬ ಒಳ್ಳೆಯದು. ಕೈಯಲ್ಲಿ ಅಕ್ಷತೆ ಕಾಳು ತಗೊಂಡು ಛತ್ರ ಚಾಮರ ಗೀತ ನೃತ್ಯ ಆಂದೋಳಿಕ ಅಶ್ವಾರೋಹಣ ಗಜಾರೋಹಣ ಸಮಸ್ತ ರಾಜೋಪಚರಣ ಮನಸಾ ಸಮರ್ಪಯಾಮಿ ಅಂತೇಳ್ಬಿಟ್ಟು ಅಕ್ಷತೆ ಕಾಳು ಹಾಕಿ, ಮತ್ತೆ ಅಕ್ಷತೆ ಕಾಳು ತಗೊಂಡು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪರಮೇಶ್ವರ ಯತ್ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ ಅನಾಯ ಯಥಾಶಕ್ತಿ ಪೂಜಾಯ ಚ ಶ್ರೀ ಉಮಾಮಹೇಶ್ವರಿ ದೇವತಾ ಸುಪ್ರಸನ್ನ ಸುಪ್ರೀತ ವರದಾ ಭವತ್ತು ಅಂತೇಳ್ಬಿಟ್ಟು ಅಕ್ಷತೆ ಕಾಳು ಹಾಕಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ ಶಿವಪಾದೋದಕಂ ಪಾವನಂ ಶುಭಂ ಅಂತ ಹೇಳಿ ಪ್ರಸಾದವನ್ನು ಸ್ವೀಕರಣೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ವ್ರತದ ಕಥೆಯನ್ನು ಹೇಳುವೆ. ಧನ್ಯವಾದಗಳು ಸ್ನೇಹಿತರೆ.